ಕನ್ನಡ ಜಿಲ್ಲೆಯ ಎಲ್ಲ ಗೌಡ ಸಮುದಾಯದವರಿಗೆ ಗುರು ಮಠವಾಗಿ ಹಿಂದಿನಿಂದಲೂ ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದದ್ದು ಶೃಂಗೇರಿ ಮಠ. ಒಕ್ಕಲಿಗರಲ್ಲಿ ಬರುವ ಎಲ್ಲ ಉಪಜಾತಿಗಳಿಗೂ ಇದು ಆದಿಚುಂಚನಗಿರಿ ಮಠ ಸಮುದಾಯದ ಮಠ. ಅದು ಗುರುಪೀಠ ಅಲ್ಲ, ಸಮುದಾಯ ಗುರುಪೀಠ ಶೃಂಗೇರಿ. ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಕ್ಕಲಿಗರಿಗೆ ಗುರುಪೀಠ ಶೃಂಗೇರಿ. ಕುಲದೇವರು ವೆಂಕಟರಮಣ ದೇವರು ತಿರುಪತಿ. ಬೇರೆ ಸಾವಿರಾರು ವರ್ಷಗಳಿಂದ ಬಂದಂಥ ಪದ್ಧತಿ. ಸಭಾಭವನವನ್ನು ಕಟ್ಟುವ ಒಂದು ಪ್ರಯತ್ನ ಮಾಡಿದ್ದೇವೆ. ಈಗ ಅದರಲ್ಲಿ ಸಫಲರಾಗಿ ಅದು ಸಂಪೂರ್ಣವಾಗುವ ಹಂತದಲ್ಲಿದೆ. ಸುಮಾರು 6 ಕೋಟಿ ವೆಚ್ಚದಲ್ಲಿ ಈ ಒಂದು ಇದು ಶಾಲಾ ಕಟ್ಟಡ ಹಾಗೂ ಸಭಾಭವನವನ್ನು ನಿರ್ಮಾಣ ಆಗಿದೆ. ಇದರ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಪೂಜ್ಯ ಶೃಂಗೇರಿ ಜಗದ್ಗುರುಗಳು ಆಗಮಿಸಲಿದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಗೌಡ ಪ್ರಯಾಣ ಒಕ್ಕಲಿಗರ ಒಂದು ಪರಂಪರೆಯಿಂದ ನಡೆದು ಬಂದ ಪ್ರಕಾರ ಶೃಂಗೇರಿ ಜಗದ್ಗುರುಗಳು ನಮ್ಮ ಕುಲಗುರುಗಳಾಗಿರ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೇವೆ. ಅದೇನು ಅಂತ ಹೇಳಿದ್ರೆ, ನಮ್ಮ ಗೌಡರುಗಳ ಮನೆಗಳಲ್ಲಿ ಯಾವುದೇ ಶುಭ ಕಾರ್ಯಕ್ರಮ ಆಗುತ್ತಿದ್ರೆ ಆ ಸಂದರ್ಭದಲ್ಲಿ ಪ್ರಥಮವಾಗಿ ಮನೆ ದೇವರನ್ನು ಸಂಕಲ್ಪ ಮಾಡಿಕೊಂಡು ಆಮೇಲೆ ಗ್ರಾಮ ದೇವರಿಗೆ ಸಂಕಲ್ಪ ಮಾಡಿ ಮತ್ತೆ ಕುಲಗುರುಗಳಿಗೆ ಕಾಣಿಕೆ ಎತ್ತಿಡುವಂತಹ ಒಂದು ಕಾರ್ಯಕ್ರಮ ಪರಂಪರೆಯಿಂದ ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಂಥ ಒಂದು ಪದ್ಧತಿ. ಆ ಪ್ರಕಾರ ನಮ್ಮದು ಯಾವುದೇ ಮದುವೆ ಅಥವಾ ಇತರ ಗೃಹ ಪ್ರವೇಶ ಅಥವಾ ಇತರ ಶುಭ ಕಾರ್ಯ ಸಂದರ್ಭದಲ್ಲಿ ಈ ಒಂದು ಗುರು ಕಾಣಿಕೆಯನ್ನು ಇಟ್ಟಿರುವಂಥದ್ದು ನಮ್ಮ ಸಂಪ್ರದಾಯ. ಅದೇ ಪ್ರಕಾರ ಈ ಗುರು ಕಾಣಿಕೆಯನ್ನು ನಮ್ಮ ಗ್ರಾಮಗೌಡರ ಮುಖಾಂತರ ಮಾಗಣೆಗೌಡರಿಗೆ ತಲುಪಿಸಿ, ಮಾಗಣೆಗೌಡರು ಅಂದರೆ 8 ಗ್ರಾಮಕ್ಕೆ ಒಬ್ಬರು ಮಾಗಣೆಗೌಡರು ಅಂತ ಲೆಕ್ಕ. ಅಲ್ಲಿಂದ ಕಟ್ಟೆ ಮನೆ ಅಂತ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ಕಟ್ಟೆ ಮನೆ ಇದೆ. ಒಂದು ಪುತ್ತೂರು ತಾಲೂಕಿನ ಬಲ್ನಾಡು ಕಟ್ಟೆ ಮನೆತನ, ಇನ್ನೊಂದು ಸುಳ್ಯ ತಾಲೂಕಿನ ಕೂಜಿಗೋಡು ಮನೆತನ. ಈ 2 ಮನೆತನಗಳ ಮುಖಾಂತರ ನಾವು ಬೆಳ್ತಂಗಡಿ ತಾಲೂಕಿನ ಗೌಡರು ಬಲ್ನಾಡು ಕಟ್ಟೆ ಮನೆ ಮುಖಾಂತರ ಈ ಗುರು ಕಾಣಿಕೆಯನ್ನು ಶೃಂಗೇರಿ ಮಠಕ್ಕೆ ಅರ್ಪಿಸುವಂಥ ಒಂದು ಕಾರ್ಯಕ್ರಮವನ್ನು ನಡೀತಾ ಇತ್ತು. ಆದರೆ ಕೆಲವು ವರ್ಷಗಳಿಂದ ಈ ಒಂದು ಸಂಪರ್ಕದ ಕೊರತೆಯಿಂದಾಗಿ ಇದು ಗುರು ಕಾಣಿಕೆಯನ್ನು ತೆಗೆದಿಟ್ಟರೂ ಕೂಡ ಗುರು ಕಾಣಿಕೆ ತೆಗೆದಿಟ್ಟುವಂತಹ ಸಂಪ್ರದಾಯ ನಡೀತಾನೇ ಇದೆ. ಆದರೆ ಅದನ್ನು ತಲುಪಿಸುವಂಥದ್ದು ಆಗ್ತಾ ಇರಲಿಲ್ಲ. ಅನೇಕ ಸಂದರ್ಭಗಳಲ್ಲಿ ನಮ್ಮ ಮನೆಗಳಲ್ಲಿ ಅಷ್ಟಮಂಗಲ ಪ್ರಶ್ನೆ ಇದ್ದಾಗ ಈ ಒಂದು ದೋಷ ಕಂಡು ಬಂದ ಪ್ರಕಾರ ಹಾಗೂ ಇಡೀ ಬೆಳ್ತಂಗಡಿ ತಾಲೂಕಿನ ಎಲ್ಲ ಗ್ರಾಮಗೌಡರು, ಮಾಗಣೆಗೌಡರು ಹಾಗೂ ತರವಾಡು ಮನೆಯ ಯಜಮಾನರುಗಳ ಒಂದು ಮೀಟಿಂಗ್ ಇಲ್ಲಿ ಕರೆದ ಸಂದರ್ಭದಲ್ಲಿ ಇಲ್ಲಿ ಒಂದು ಪ್ರಶ್ನೆ ಇಡಬೇಕು ಅಂತ ಹೇಳುವಂಥ ಸಲಹೆ ಬಂದದ್ದರಿಂದ ನಾವು ಕೂಡ ಇಲ್ಲಿ ಒಂದು ಅಷ್ಟಮಂಗಲ ಪ್ರಶ್ನೆಯನ್ನಿಟ್ಟು ಆ ಸಂದರ್ಭದಲ್ಲಿ ಕೂಡ ಈ ಒಂದು ಕೊರತೆ ದೋಷ ಕಂಡು ಬಂದದ್ದರಿಂದ ಈ ಗುರು ಕಾಣಿಕೆಯನ್ನು ಅರ್ಪಿಸಲಿಕ್ಕೋಸ್ಕರ ಹಾಗೂ ನಮ್ಮ ಈ ವಾಣಿ ವಿದ್ಯಾಸಂಸ್ಥೆ ವಾಣಿ ಹೆಸರಿನಲ್ಲಿ ಅಂದರೆ ಶಾರದೆ ಹೆಸರಿನಲ್ಲಿ ನಡೀತಾ ಇರೋದ್ರಿಂದ ಈ 2 ಕಾರಣಗಳಿಂದಾಗಿ ಶೃಂಗೇರಿ ಶ್ರೀಗಳನ್ನೇ ಕರೆದು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳುವ ನಿಶ್ಚಯವನ್ನು ಮಾಡಿದ್ದೇವೆ. ಈ ಬಗ್ಗೆ ನಾವು 3 ಸಲ ಇಲ್ಲಿ ಇಡೀ ಬೆಳ್ತಂಗಡಿ ತಾಲೂಕಿನ ಎಲ್ಲ ಗ್ರಾಮ ಸಮಿತಿಯ ಪದಾಧಿಕಾರಿಗಳನ್ನು, ಗ್ರಾಮಗೌಡರನ್ನು ಎಲ್ಲ ಕರೆದು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಅದೇ ಪ್ರಕಾರ ಪರಮ ಪೂಜ್ಯ ಗುರುಗಳು ಸಂತೋಷದಿಂದ ಒಪ್ಪಿಕೊಂಡು ನಾನು ಈ ಕಾರ್ಯಕ್ರಮಕ್ಕೆ ಬಂದು ಈ 2 ಕಾರ್ಯಕ್ರಮಗಳನ್ನು ನಡೆಸಿಕೊಳ್ಳಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಗುರುಗಳಾಗಿ ನಾವು ಆದಿಚುಂಚನಗಿರಿ ಮಠದ ಗುರುಗಳನ್ನು ನಾವು ಅತ್ಯಂತ ಗೌರವದಿಂದ ನಮ್ಮ ಗುರುಗಳ
ಕಾರ್ಯಕ್ರಮಗಳಾಗಿ ಸ್ವೀಕಾರ ಮಾಡಿದ್ದೇವೆ. ಹಾಗೂ ಇನ್ನು ಮುಂದಕ್ಕೂ ಈ ಮೊದಲು ಕೂಡ ನಾವು ಅನೇಕ ಬಾರಿ ಅವರನ್ನು ಕರೆಸಿದ್ದೇವೆ. ಇನ್ನು ಮುಂದಕ್ಕೂ ನಮ್ಮ ಕಾರ್ಯಕ್ರಮಗಳಿಗೆ ಕರೆಸುವಂತ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ. ಹಾಗಾಗಿ ಯಾರೋ ಕೆಲವರು ಗೊಂದಲ ಮೂಡಿಸಲಿಕ್ಕೆ ಏನಾದರೂ ನಿಮ್ಮ ಅಲ್ಲಿ ಹೇಳಿರ್ಬೋದು, ಆದರೆ ಯಥಾಸ್ಥಿತಿ ಏನು ಅಂತ ಹೇಳಿದ್ರೆ ಇದು. ಹಾಗಾಗಿ ನಾವು ನಮ್ಮ ಆದಿಚುಂಚನಗಿರಿ ಪೀಠದ ಮೇಲೆ ಎಷ್ಟು ಗೌರವ ಉಂಟೋ ಅಷ್ಟೇ ಗೌರವ ನಮಗೆ ಶೃಂಗೇರಿ ಮಠದ ಮೇಲೂ ಇದೆ. ಅಷ್ಟೇ ಭಕ್ತಿಯಲ್ಲಿ ನಾವು ನೋಡ್ಕೊಳ್ತೇವೆ. ಆದ್ರಿಂದ ಇದರಲ್ಲಿ ಯಾವುದೇ ಗೊಂದಲಕ್ಕೆ ಅವಕಾಶ ಇಲ್ಲ. ಇನ್ನೊಂದು, ನಾವು ನಡೆಸಿರುವಂಥದ್ದು ವಿದ್ಯಾಸಂಸ್ಥೆ. ಈ ವಿದ್ಯಾಸಂಸ್ಥೆಯಲ್ಲಿ ಬೇರೆ ಬೇರೆ ಸಮುದಾಯದ ವಿದ್ಯಾರ್ಥಿಗಳಿದ್ದಾರೆ, ಅಧ್ಯಾಪಕರಿದ್ದಾರೆ, ಬೇರೆ ಬೇರೆ ಹುದ್ದೆಯಲ್ಲಿರುವವರು ಇದ್ದಾರೆ. ಹಾಗಾಗಿ ಇದನ್ನು ನಾವು ಸಂಕುಚಿತವಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ವಿಶಾಲ ದೃಷ್ಟಿಯಿಂದ ನಮ್ಮ ಆದಿಚುಂಚನಗಿರಿ ಮಠವನ್ನು ಎಷ್ಟು ಪ್ರೀತಿಸ್ತೇವೋ ಗೌರವಿಸ್ತೇವೋ ಅದೇ ರೀತಿಯಲ್ಲಿ ನಾವು ಇತರ ಸಮಾಜದ ಸ್ವಾಮೀಜಿಗಳನ್ನು ಕೂಡ ಗುರುತಿಸ್ತೇವೆ, ಗೌರವಿಸ್ತೇವೆ, ಪ್ರೀತಿಸ್ತೇವೆ. ಹಾಗಾಗಿ ಇದರಲ್ಲಿ ಗೊಂದಲದ ಯಾವುದೇ ಪ್ರಶ್ನೆ ಇಲ್ಲ. ನಮ್ಮ ಈ ಕಾರ್ಯಕ್ರಮಕ್ಕೆ ಇನ್ನು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು, ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು, ಹಾಗೆ ಅನೇಕ ಚೆಲುವರಾಯ ಸ್ವಾಮಿ ಸಚಿವರಾದ ಚೆಲುವರಾಯ ಸ್ವಾಮಿಯವರು, ಹಾಗೆ ಅನೇಕ ಗಣ್ಯ ಈ ಕ್ಷೇತ್ರದ ಸಂಸತ್ ಸದಸ್ಯರು, ಹಾಗೆ ಶಾಸಕರು, MLCಗಳು, ಇವರೆಲ್ಲ ಈ ಬಗ್ಗೆ ವಿವರವನ್ನು ನಿಮಗೆ ಕೊಡ್ತೇನೆ. ಅವರೆಲ್ಲ ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿದ್ದಾರೆ. ನಾವು ಆದಿಚುಂಚನಗಿರಿ ಮಠವನ್ನು ಸ್ವೀಕಾರ ಮಾಡಿದ್ದೇವೆ. ಅದು ಬಹಳ ಹಿಂದಿನಿಂದಲೂ ಇಂದಿನ ನಮ್ಮ ಶಿವೈಕ್ಯರಾದ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಕಾಲದಿಂದಲೂ ಅವರು ಅನೇಕ ಬಾರಿ ಭೇಟಿ ಕೊಟ್ಟಿದ್ದಾರೆ, ನಾವು ನೋಡ್ಕೊಳ್ತೇವೆ. ಹಾಗೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಗೌಡ ಸಮುದಾಯದವರಿಗೆ ಗುರು ಮಠವಾಗಿ ಹಿಂದಿನಿಂದಲೂ ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದದ್ದು ಶೃಂಗೇರಿ ಮಠ. ನಾವು ಯಾವುದೇ ಶುಭ ಸಂದರ್ಭಗಳಲ್ಲಿ ಗುರು ಕಾಣಿಕೆ ಅಂತ ತಿಳಿಯುವುದು ಶೃಂಗೇರಿ ಮಠ. ವೆಂಕಟರಮಣ ನಮ್ಮ ಕುಲದೇವರಾಗಿ ವೆಂಕಟರಮಣ ಆದಿಚುಂಚನಗಿರಿ ಮಠದಲ್ಲಿ ಸುಮಾರು 140 ಉಪಜಾತಿಗಳಿಗೆ ಅದೊಂದು ಮಾಹಿತಿ ಇದೆ. ಅದರಲ್ಲಿ ನಿಮ್ಮ ಬರ್ತದೆ. 140 ಉಪಜಾತಿಗಳು ಒಕ್ಕಲಿಗರಲ್ಲಿ ಬರುವ ಎಲ್ಲ ಉಪಜಾತಿಗಳಿಗೂ ಇದು ಆದಿಚುಂಚನಗಿರಿ ಮಠ ಸಮುದಾಯದ ಮಠ. ಅದು ಗುರುಪೀಠ ಅಲ್ಲ, ಸಮುದಾಯ ಗುರುಪೀಠ ಶೃಂಗೇರಿ. ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಕ್ಕಲಿಗರಿಗೆ ಗುರುಪೀಠ ಶೃಂಗೇರಿ. ಕುಲದೇವರು ವೆಂಕಟರಮಣ ದೇವರು ತಿರುಪತಿ. ಬೇರೆ ಸಾವಿರಾರು ವರ್ಷಗಳಿಂದ ಬಂದಂತ ಪದ್ಧತಿ ಇದು ನಾವೇನು ಇದು ಕ್ರಿಯೇಟ್ ಮಾಡಿದ್ದು, ಪ್ರಾರಂಭ ಮಾಡಿದ್ದಲ್ಲ. ನಮ್ಮ ಬಹಳ ಹಿರಿಯ ಕಾಲದಿಂದ ನಡ್ಕೊಂಡು ಬಂದಂತ ಪದ್ಧತಿ ಇದು. ಅದು ಈ ಗ್ರಾಮಗೌಡರು, ಮಾಗಣೆಗೌಡರು, ಕಟ್ಟೆಮನೆಯ ಸಂಪರ್ಕ ಕಡಿತ ಆದದ್ರಿಂದ ಈ ಗುರುಕಾಣಿಕೆಯನ್ನು ಏನು ಮಾಡೋದು ಅಂತ ಪ್ರಶ್ನೆ ಬಂದಾಗ ಗ್ರಾಮ ದೇವಸ್ಥಾನಕ್ಕೆ ಎತ್ಕೊಂಡೋಗಿ ಹಾಕಿ ಅಂತ ಹೇಳ್ತಾ ಇತ್ತು. ಹಾಗಾಗಿ ಅದು ಅಲ್ಲಿಗೆ ತಲುಪಲಿಲ್ಲ ಅಂತ ಹೇಳುವಂತ ಒಂದು ದೋಷ ಇದೆ ಕಂಡು ಬಂದಿದೆ. ಅದರ ಪರಿಹಾರಾರ್ಥವಾಗಿ ನಾಳದು ಈ ಸಮಾರಂಭದಲ್ಲಿ ಹುಂಡಿ ಹಣ ಸಮರ್ಪಣೆ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಸ್ವಾಮಿ ಅಂತ ಹೇಳಿದ್ರೆ ನಾವು ಯಾಕೆ ಇವರನ್ನು ಕರಿಬೇಕು ತೀರ್ಮಾನ ಈ ಕಾರ್ಯಕ್ರಮ ಇರುವುದರಿಂದ, ಹುಂಡಿ ಸಮರ್ಪಣಾ ಕಾರ್ಯಕ್ರಮ ಇರುವುದರಿಂದ ಅಲ್ಲಿ ಗೊಂದಲ ಆಗಬಾರದು ಅಂತ ಹೇಳುವ ದೃಷ್ಟಿಯಿಂದ
ಕಾರಣದಿಂದ ನಾವು ಇವರನ್ನು ಮಾತ್ರ ಇದೊಂದು ಸ್ವಲ್ಪ ಸೂಕ್ಷ್ಮವಾದ ವಿಚಾರ. ಹಾಗಾಗಿ ಅದನ್ನು ನಾವು ಅವರನ್ನು ಈ ಸಂದರ್ಭಕ್ಕೆ ಕರೀಲಿಲ್ಲ ಅಂತ ಹೇಳಿದ್ರೆ ನಾವು ಕರೀತಿಲ್ಲ ಅಂತ ಅರ್ಥ ಅಲ್ಲ. ಮತ್ತೆ ಒಂದು ಬಹಳ ತಿಳುವಳಿಕೆ ಇಲ್ಲದ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಒಬ್ಬ ಸ್ವಾಮೀಜಿಯನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡದಿದ್ರೆ ಅವರನ್ನು ಅವಮಾನ ಮಾಡಿದ್ರು ಅಂತ ಹೇಳುವಂಥದ್ದು ಉಂಟಲ್ಲ, ಅದು ಯಾವ ನ್ಯಾಯ ಅಂತ ಗೊತ್ತಿಲ್ಲ ನನಗೆ. ಆ ರೀತಿ ಯಾಕೆ ಅದನ್ನು ಮಾಡಿದ್ರು ಗೊತ್ತಿಲ್ಲ ನನಗೆ. ಹಾಗಾದ್ರೆ ಇಲ್ಲಿ ಒಬ್ಬರನ್ನು ಒಂದ್ಸಲ ಕರೀಲಿಲ್ಲ ಅಂತ ಹೇಳಿದ ಕೂಡಲೇ ಅವಮಾನ ಅಂತ ಹೇಳುವ ಒಂದು ಡೆಫಿನೇಷನ್ ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ಅದಲ್ಲದೆ ಅವರು ನಮ್ಮ ಹತ್ರ ಏನು ನೀವು ಯಾಕೆ ಕರೀಲಿಲ್ಲ, ಏನು ಇದರ ವಿಚಾರ ಏನು ಕೇಳಿ ಹೇಳಿಲ್ಲ, ಅವರಷ್ಟಕ್ಕೆ ಕರೆದಿದ್ದಾರೆ. ಇನ್ನೊಂದು ನಾನು ಸ್ಪಷ್ಟಪಡಿಸುವುದೇನು ಅಂತ ಹೇಳಿದ್ರೆ, ಅವರ ಟ್ರಸ್ಟಿಗೂ ನಮ್ಮ ಸಂಘಕ್ಕೂ ಯಾವುದೇ ಸಂಬಂಧ ಇಲ್ಲ. ನಮ್ಮ ಈ ಒಂದು ಸಮುದಾಯ ಇದು ಸೇರಿ ಈ ವಿದ್ಯಾಸಂಸ್ಥೆಯನ್ನು ಕಟ್ಟುವಲ್ಲಿ ಆಗಲಿ, ನಮ್ಮ ಈಗಿನ ಈ ಬಿಲ್ಡಿಂಗ್ ಈ ಸಮುದಾಯ ಭವನವನ್ನು ಕಟ್ಟುವುದರಲ್ಲಿ ಆಗಲಿ ಅವರ ಕೊಡುಗೆ ಯಾವುದೇ ಕೊಡುಗೆ ಇಲ್ಲ. ಮತ್ತು ನಾವು ಇಲ್ಲಿ ಈ ಸಂಘದಲ್ಲಿ ಯಾರು ನಿರ್ದೇಶಕರು ಅಥವಾ ದಾನಿಗಳಿದ್ದಾರೆ ಅವರಿಂದ ಮಾತ್ರ ಈ ದೇಣಿಗೆಯನ್ನು ಸ್ವೀಕಾರ ಮಾಡಿ ಈ ಕಟ್ಟಡವನ್ನು ಕಟ್ಟಿದ್ದೇವೆ. ಅದರಿಂದ ಬಹುಶಃ ಅವರಿಗೆ ಯಾವ ನೈತಿಕತೆ ಇಲ್ಲ. ಇನ್ನೊಂದು, ನಿಜವಾಗಿ ಅವಮಾನ ಮಾಡಿದ್ರೆ ಅವರು ಅವಮಾನ ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ, ಇಂತಹ ಒಂದು ಸಂದರ್ಭದಲ್ಲಿ ಎರಡು ಇಡೀ ದೇಶದಲ್ಲಿ ಮಾತ್ರ ಅಲ್ಲ, ಇಂಟರ್ನ್ಯಾಷನಲಿ ಪ್ರತಿಷ್ಠಿತವಾದ ದೇಶ ವಿದೇಶಗಳಲ್ಲಿ ಮಠವನ್ನು ಹೊಂದಿರುವಂತಹ ಆದಿಚುಂಚನಗಿರಿ ಮಠ ಮತ್ತು ಅನೇಕ ವಿದೇಶಗಳಿಂದಲೂ ದೇಶದಾದ್ಯಂತ ಮತ್ತು ವಿದೇಶದಲ್ಲಿ ಭಕ್ತರಿರುವಂತಹ ಶೃಂಗೇರಿ ಮಠದ ಬಗ್ಗೆ ಇವರು ಅವಮಾನ ಆಗುವ ರೀತಿಯಲ್ಲಿ ಮಾತಾಡಿಯೇ ಎರಡೂ ಮಠಕ್ಕೆ ಅವಮಾನ ಮಾಡಿದ್ದೇವೆ ಅಂತ ಹೇಳಿ ನಾವು ಹೇಳಬೇಕಾಗುತ್ತೆ. ಇದನ್ನು ನಾವು ಅತಿ ಉಗ್ರವಾಗಿ ಖಂಡಿಸ್ತೇವೆ. ಪತ್ರಿಕಾಗೋಷ್ಠಿ ಮಾಡಿದ್ದು ಯಾವುದೋ ಟ್ರಸ್ಟಿನ ಬಗ್ಗೆ ಹೆಸರಿನಲ್ಲಿ, ಆ ಟ್ರಸ್ಟಿಗೂ ಅಥವಾ ಇನ್ನೊಂದು ಸಂಘಕ್ಕೂ ನಮಗೆ ಯಾವುದೇ ಸಂಬಂಧ ಇಲ್ಲ. ಅವರು ಟ್ರಸ್ಟಿ ಅಂತ ಹೇಳಿದ್ರೆ ಅವರ ಉದ್ದೇಶ ಎರಡು ಒಟ್ಟಿಗೆ ಹೋಗಬೇಕು ಎಂಬ ಉದ್ದೇಶ ಉಂಟು ಅಂತ ಅವರು ಹೇಳಿದರು. ಎರಡು ಸಮಾಜ ಇಲ್ಲ, ಅದು ನೋಡಿ, ಅವರು ವೈಯಕ್ತಿಕವಾಗಿ ಅವರಿಗೂ ನಮಗೂ ಸಂಬಂಧ ಒಳ್ಳೆಯದೇ ಇದೆ. ಅವರು ನಮ್ಮ ಕಾರ್ಯಕ್ರಮಗಳಿಗೆ ಅವರು ಬರ್ತಾರೆ, ಅವರ ಕಾರ್ಯಕ್ರಮಗಳಿಗೆ ನಾವು ಹೋಗ್ತೇವೆ. ನಾವು ಭಾರಿ ಅನ್ಯೋನ್ಯವಾಗಿದ್ದೆವು. ಇದು ಅನಾವಶ್ಯಕ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಬೇಕಾಗುತ್ತೆ. ನಿಜವಾಗಿ ಈ ಒಂದು ಪ್ರಹಸನ ಮಾಡಿಯೇ ಅವಮಾನ ಮಾಡಿದಾಗ ಆಗಿದೆ. ಇದು ಯಾವ, ಈಗ ನಮ್ಮ ಪೂಜ್ಯ ಆದಿಚುಂಚನಗಿರಿ ಸ್ವಾಮೀಜಿಗಳು ಯಾರು ನೀವು ಯಾಕೆ ಕರೀಲಿಲ್ಲ ಅಂತ ಕೇಳಲಿಲ್ಲ, ಅಥವಾ ನಮ್ಮಿಂದ ಏನನ್ನು ಅವರು ಪ್ರಶ್ನೆ ಕೂಡ ಕೇಳಿಲ್ಲ. ಇವರು ಅದನ್ನು ಕ್ರಿಯೇಟ್ ಮಾಡಿ ಸೃಷ್ಟಿ ಮಾಡಿ ಈಗ ಎರಡೂ ಮಠಗಳ ಬಗ್ಗೆ ಅವಮಾನ ಆಗುವ ರೀತಿಯಲ್ಲಿ ಅವರು ವರ್ತಿಸಿದ್ದಾರೆ. ಇದನ್ನು ಖಂಡಿಸಿದ್ದಾರೆ.